ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಂಗನಾಥ್ KR ಅಂತ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ವಿಜಯನಗರ, ಮೈಸೂರು ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ನಾನು ಚರ್ಚೆ ಮಾಡುವ ವಿಷಯ ನೃಪಾಲನ ಗರ್ವ ಸೋರಿದುದು ಎನ್ನುವ ಒಂದು ಪದ್ಯಭಾಗ. ಇದು ಕವಿ ರತ್ನಾಕರ ವರ್ಣಿಯ ಭರತೇಶ ವೈಭವ ಎನ್ನುವ ಒಂದು ಮಹಾಕಾವ್ಯದಿಂದ ಆಯ್ಕೆ ಮಾಡಿಕೊಂಡ ಒಂದು ಪದ್ಯಭಾಗ. ಇದು BA ಪದವಿಯ 3ನೇ ಸೆಮಿಸ್ಟರ್ಗೆ ಪಠ್ಯ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಮೈಸೂರು ವಿಶ್ವವಿದ್ಯಾಲಯದ ಪಠ್ಯಕ್ರಮದಲ್ಲಿ ಇದು ಪಠ್ಯವಾಗಿ ನಮ್ಮೆಲ್ರಿಗೂ ಇದು ಲಭ್ಯ ಇರೋದನ್ನು ನಾವೆಲ್ಲ ಗಮನಿಸಿದ್ದೀವಿ. ಸದ್ಯ ಈ ಪದ್ಯ ಭಾಗವನ್ನು ಕುರಿತು ನಾವು ಈ ಸೆಮಿಸ್ಟರ್ನಲ್ಲಿ ಕಲಿಬೇಕಿದೆ. ಹಾಗಾಗಿ ಇಲ್ಲಿ ಮೊದಲಿಗೆ ಕೆಲವು ವಿಚಾರಗಳನ್ನು ನಾವು ಗಮನಿಸಬೇಕಾದಂಥ ಅಗತ್ಯ ಇದೆ. ಭರತೇಶ ವೈಭವ ಎಂಬ ಈ ಕೃತಿ ಕನ್ನಡದಲ್ಲಿ ಬಹಳ ಮಹತ್ವದ ಕೃತಿಯಾಗಿ ಹೆಸರು ಮಾಡಿದೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬಂದಂತಹ ಅತ್ಯಂತ ಮುಖ್ಯ ಕವಿಗಳಲ್ಲಿ ರತ್ನಾಕರ ವರ್ಣಿಯ ಕೂಡ ಒಬ್ಬ. ಇವನು ಬೇರೆ ಹಲವು ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಆತನ ಭರತೇಶ ವೈಭವ. ಈ ಭರತೇಶ ವೈಭವವನ್ನು ವಿನ್ಯಾಸಗೊಳಿಸಿದ ಕವಿ ರತ್ನಾಕರ ವರ್ಣಿಯ ಪರಿಚಯವನ್ನು ನಾವು ಮೊದಲು ಮಾಡಿಕೊಳ್ಳೋಣ. ನಂತರದಲ್ಲಿ ಕಾವ್ಯ ಕೃತಿಯ ಪರಿಚಯವನ್ನು ನಾವು ಮಾಡ್ಕೊಳ್ಳೋದಕ್ಕೆ ಮುಂದಾಗೋಣ. ಕವಿ ರತ್ನಾಕರ ವರ್ಣಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ. ಈತನ ಕಾಲ ಸುಮಾರು 1560 ಎಂದು ಕನ್ನಡ ಸಾಹಿತ್ಯ ಚರಿತ್ರಕಾರರು ಗುರುತಿಸಿದ್ದಾರೆ. ಈತನ ಜನ್ಮಸ್ಥಳ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಎನ್ನುವುದು ಕೂಡ ಖಚಿತವಾಗಿರುವ ವಿಚಾರ. ಈತ ಕಾರ್ಕಳದ ಭೈರಸ ಎನ್ನುವ ರಾಜನ ಆಶ್ರಯದಲ್ಲಿ ಇದ್ದಂಥವನು. ಈ ಭೈರಸ ವಿಜಯನಗರ ಸಾಮ್ರಾಜ್ಯದ ಸಾಮಂತನಾಗಿ ಇದ್ದು ರಾಜ್ಯಭಾರ ಮಾಡ್ತಿದ್ದಂಥವನು. ಅಂಥ ಭೈರರಸನ ಆಶ್ರಯದಲ್ಲಿ ರತ್ನಾಕರ ವರ್ಣಿ ಇದ್ದು ತನ್ನ ಕಾವ್ಯ ರಚನೆಯ ಕೆಲಸದಲ್ಲಿ ತೊಡಗಿದ್ದನ್ನೋದು ಈಗಾಗಲೇ ಸಾಬೀತಾಗಿರುವ ವಿಚಾರ. ಮೂಲತಃ ಕವಿ ರತ್ನಾಕರ ಜೈನ ಧರ್ಮದ ಅನುಯಾಯಿ, ಜೈನ ಧರ್ಮದ ವಿಚಾರಗಳನ್ನು ಆಚರಣೆ ಮಾಡ್ತಿದ್ದಂಥ ಒಬ್ಬ ನಿಷ್ಠಾವಂತ ಜೈನ ಧರ್ಮೀಯ. ಈ ಮಧ್ಯೆ ಕೆಲ ಕಾಲ ಅವನು ವೀರಶೈವ ಧರ್ಮಕ್ಕೆ ಮತಾಂತರಗೊಂಡಿದ್ದ. ನಂತರ ಸ್ವಲ್ಪ ಕಾಲದಲ್ಲೇ ತನ್ನ ವೀರಶೈವ ಧರ್ಮವನ್ನು ಬಿಟ್ಟುಕೊಟ್ಟು ತನ್ನ ಮೂಲ ಧರ್ಮವಾದ ಜೈನ ಧರ್ಮಕ್ಕೆ ವಾಪಸ್ ಬಂದ ಅನ್ನೋ ವಿಚಾರವನ್ನು ಕೂಡ ಚರಿತ್ರಕಾರರು ಗುರುತಿಸಿದ್ದಾರೆ. ಈತ ಹಲವಾರು ಬಿರುದುಗಳನ್ನು ಕೂಡ ಪಡೆದಿದ್ದ. ಶೃಂಗಾರ ಕವಿ, ರತ್ನಾಕರ ಸಿದ್ಧ, ನಿರಂಜನ ಸಿದ್ಧ, ಹೀಗೆ ಹಲವು ಬಿರುದುಗಳಿಗೂ ಕೂಡ ಈತ ಪಾತ್ರನಾಗಿದ್ದ ಅನ್ನೋದು ಕೂಡ ನಮಗೆ ಸಾಹಿತ್ಯ ಚರಿತ್ರೆಯ ಅಧ್ಯಯನದಿಂದ ತಿಳಿದು ಬರುತ್ತೆ. ಹೀಗೆ ಕನ್ನಡದಲ್ಲಿ ಪ್ರಸಿದ್ಧನಾಗಿದ್ದ ಕವಿ ರತ್ನಾಕರ ವರ್ಣಿ ಭರತೇಶ ವೈಭವದ ಜೊತೆಗೆ ತ್ರಿಲೋಕ ಶತಕ, ರತ್ನಾಕರಾದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ ಎಂಬ ಶತಕಗಳನ್ನು 3 ಶತಕ ಕೃತಿಗಳನ್ನು ಕೂಡ ಬರೆದಿದ್ದಾನೆ. ಹಾಗೆಯೇ ಅನೇಕ ಆಧ್ಯಾತ್ಮಿಕ ಗೀತೆಗಳನ್ನು ಕೂಡ ಈತ ಬರೆದಿರೋದಾಗಿ ನಮಗೆ ಸಾಹಿತ್ಯ ಚರಿತ್ರೆಯ ಅಧ್ಯಯನದಿಂದ ತಿಳಿದು ಬರುತ್ತೆ. ಮುಖ್ಯವಾಗಿ
ನಾವು ಕಲಿಯುವ ಅಭ್ಯಾಸ ಮಾಡುವ ಪಠ್ಯ ನೃಪಾಲನ ಗರ್ವ ಸೋರ್ದುದು ಎನ್ನುವ ಪದ್ಯಭಾಗ. ಇದು ರತ್ನಾಕರ ವರ್ಣಿಯ ಭರತೇಶ ವೈಭವ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿರೋದು ಅನ್ನೋದನ್ನು ನಾನು ಆಗಲೇ ಹೇಳಿದೆ. ನಮಗಿರುವ ನಿರ್ದಿಷ್ಟ ಪಠ್ಯವನ್ನು ಅಥವಾ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ನಾವು ಸ್ವಲ್ಪ ಭರತೇಶ ವೈಭವದ ಪರಿಚಯವನ್ನು ಮಾಡಿಕೊಳ್ಳೋದು ಅಗತ್ಯ ಅಂತ ಅನಿಸುತ್ತೆ. ಭರತೇಶ ವೈಭವ ಮೂಲತಃ ಒಂದು ಜೈನ ಪುರಾಣವನ್ನು ಪರಿಚಯಿಸುವ ಒಂದು ಮಹಾಕಾವ್ಯ ಕೃತಿ. ಈ ಪುರಾಣಗಳು ಭಾರತದ ಮತ್ತು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಅವುಗಳದೇ ಆದಂಥ ಮಹತ್ವವನ್ನು ಪಡೆದಿದ್ದಾವೆ. ಮುಖ್ಯವಾಗಿ ಪುರಾಣಗಳನ್ನು ಆಯಾ ಧರ್ಮಗಳು ತಮ್ಮ ಧರ್ಮದ ವಿಚಾರಧಾರೆಯನ್ನು ಜನರ ಮನಸ್ಸಿನಲ್ಲಿ ಪಡಿಮೂಡಿಸಲು, ಆಳವಾಗಿ ಬೇರೂರಿಸಲು ಬಳಸಿಕೊಂಡಿರುವಂಥ ಕಥೆಗಳು. ಈ ಪರಂಪರೆಯಲ್ಲಿ ಸಂಸ್ಕೃತದಲ್ಲಿ ಮತ್ತು ಭಾರತದ ಬೇರೆ ಬೇರೆ ದೇಶ ಭಾಷೆಗಳಲ್ಲಿ, ಜನಭಾಷೆಗಳಲ್ಲಿ ಅನೇಕ ಕಾವ್ಯ ಕೃತಿಗಳು ಹುಟ್ಟಿದ್ದಾವೆ. ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಅನೇಕ ಮಹಾಕಾವ್ಯಗಳು ಹುಟ್ಟಿರೋದನ್ನು ನಾವೀಗಾಗಲೇ ಗಮನಿಸಿದ್ದೀವಿ. ಆ ಸಾಲಿನಲ್ಲಿ ಪಂಪನಿಂದ ಆರಂಭವಾಗಿ ಅದು ನಂತರದಲ್ಲಿ ಮುಂದುವರೆದು ಬಂದಿದೆ. ಪಂಪ, ರನ್ನ, ಪೊನ್ನ, ರತ್ನಾಕರ ವರ್ಣಿ, ಹೀಗೆ ಅನೇಕ ಜನ ಕವಿಗಳು ಜೈನ ಪುರಾಣಗಳನ್ನು ಆಧರಿಸಿ ಮಹಾಕಾವ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹೀಗೆ ಜೈನ ಪುರಾಣಗಳ ಒಂದು ಹಿನ್ನೆಲೆಯನ್ನು ಆಧರಿಸಿ ರಚನೆಯಾದ ಒಂದು ಮಹಾಕಾವ್ಯ ಕೃತಿಯೇ ಭರತೇಶ ವೈಭವ. ಈ ಭರತೇಶ ವೈಭವದಲ್ಲಿ ಒಟ್ಟು 80 ಸಂಧಿಗಳಿದ್ದಾವೆ, 10,000 ಪದ್ಯಗಳಿದ್ದಾವೆ. ಈ 10,000 ಪದ್ಯಗಳು ಇರೋದನ್ನು ನೋಡಿದರೆ ಇದು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯಕ್ಕಿಂತಲೂ ಕೂಡ ಬೃಹತ್ತಾದುದು ಎನ್ನುವುದು ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಈ ಕಾವ್ಯ ಕೃತಿಯನ್ನು 5 ಭಾಗಗಳಾಗಿ ವಿಭಾಗ ಮಾಡಲಾಗಿದೆ. 1 ಭೋಗ ವಿಜಯ, 2 ದಿಗ್ವಿಜಯ, 3 ಯೋಗ ವಿಜಯ, 4 ಅರ್ಕಕೀರ್ತಿ ವಿಜಯ, 5 ಮೋಕ್ಷ ಕೀರ್ತಿ ವಿಜಯ ಎಂದು 5 ಭಾಗಗಳಾಗಿ ವಿಭಾಗ ಮಾಡಲಾಗಿದೆ. ಈ ವಿಭಾಗಗಳನ್ನು ಗಮನಿಸಿದ್ರೇ ನಮಗೆ ಗೊತ್ತಾಗುತ್ತೆ ಇದೊಂದು ವಿಜಯದ, ದಿಗ್ವಿಜಯದ ಕಾವ್ಯ ಅನ್ನೋದು. ಅಂದರೆ ಭರತೇಶ ವೈಭವ ಕಾವ್ಯದ ಬಹಳ ಮುಖ್ಯವಾದ ಅಂಶವೇ ಇದೊಂದು ವಿಜಯ ಯಾತ್ರೆ, ದಿಗ್ವಿಜಯ ಯಾತ್ರೆ, ದಂಡಯಾತ್ರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕಾವ್ಯದ ಮೊದಲಿನಿಂದ ಕೊನೆಯವರೆಗೂ ಅದರ ಒಟ್ಟು ವಿನ್ಯಾಸವನ್ನು ಗಮನಿಸಿದರೆ ನಮಗೆ ಅದೊಂದು ವಿಜಯದ, ದಂಡಯಾತ್ರೆಯದ, ದಿಗ್ವಿಜಯದ ಕಥನ, ಕಾವ್ಯ, ಮಹಾಕಾವ್ಯ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಮಹಾಕಾವ್ಯವನ್ನು ಕವಿ ರತ್ನಾಕರ ವರ್ಣಿ ಕನ್ನಡದ ದೇಸಿ ಛಂದಸ್ಸಾದ ಸಾಂಗತ್ಯ ಛಂದಸ್ಸಿನಲ್ಲಿ ವಿನ್ಯಾಸಗೊಳಿಸಿರೋದು ಬಹಳ ಮುಖ್ಯವಾದದ್ದು. ಪಂಪ ಚಂಪು ಛಂದಸ್ಸಿನಲ್ಲಿ ತನ್ನ ಕಾವ್ಯವನ್ನು ರಚನೆ ಮಾಡಿದರೆ, ಕುಮಾರವ್ಯಾಸ ಷಟ್ಪದಿ, ವಿಶೇಷವಾಗಿ ಭಾಮಿನಿ ಷಟ್ಪದಿಯಲ್ಲಿ ತನ್ನ ಕಾವ್ಯವನ್ನು ರಚನೆ ಮಾಡಿದರೆ, ಕನ್ನಡದ ಬೇರೆ ಬೇರೆ ಲೇಖಕರು ಬೇರೆ ಬೇರೆ ಛಂದಸ್ಸುಗಳನ್ನು ಬಳಸಿ ತಮ್ಮ ಮಹಾಕಾವ್ಯಗಳನ್ನು ರಚನೆ ಮಾಡಿದಂತೆ ಕವಿ ರತ್ನಾಕರ ವರ್ಣಿ ತನ್ನ ಮಹಾಕಾವ್ಯವನ್ನು ಸಾಂಗತ್ಯ ಛಂದಸ್ಸಿನಲ್ಲಿ ವಿನ್ಯಾಸ ಮಾಡಿರೋದು ಇಲ್ಲಿ ನಾವು ಗಮನಿಸಬೇಕಾದಂಥ ಬಹಳ ಮುಖ್ಯವಾದ ವಿಚಾರ. ಈ ಸಾಂಗತ್ಯ ಛಂದಸ್ಸಿನ ಕೆಲವು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾದಂಥ ಅಗತ್ಯ ಇದೆ. ಸಾಂಗತ್ಯ ಛಂದಸ್ಸಿನ ಮೊದಲ ಕೃತಿ ದೇವರಾಜನ ಸೊಬಗಿನ ಸೋನೆ. ಇದರ ಕಾಲ 1410 ಎಂದು ಸಾಹಿತ್ಯ ಚರಿತ್ರೆಕಾರರು ಗುರುತಿಸಿದ್ದಾರೆ. ಅಂದರೆ 15ನೇ ಶತಮಾನದ ಆರಂಭದಲ್ಲಿ ಈ ಸಾಹಿತ್ಯ ಛಂದಸ್ಸು ಅಂದರೆ ಮಹಾಕಾವ್ಯ
ಛಂದಸ್ಸು ಆಗಿ ಸಾಂಗತ್ಯ ಛಂದಸ್ಸು ಬಳಕೆ ಆಗೋದು ನಮಗೆ ಗೊತ್ತಾಗುತ್ತೆ. ಇದರ ಈ ಕೃತಿಯ ಮೂಲಕ ದೇವರಾಜನ ಸೊಬಗಿನ ಸೋನೆಯ ಮೂಲಕ ಸಾಂಗತ್ಯ ಛಂದಸ್ಸು ಕಾವ್ಯದ ಪ್ರಮುಖವಾದಂಥ ಒಂದು ಛಂದಸ್ಸಾಗಿ ಬಳಕೆಗೆ ಬಂದಿದ್ದು ನಮಗೆ ಗೊತ್ತಾಗುತ್ತೆ. ಈ ನಂತರದಲ್ಲಿ ಈ ಸಾಂಗತ್ಯ ಛಂದಸ್ಸನ್ನು ಅನೇಕ ಕವಿಗಳು ಬಳಸಿದ್ದಾರೆ. ಅದರಲ್ಲಿ ರತ್ನಾಕರ ವರ್ಣಿ ಬಳಸಿ ಬರೆದ ಮಹತ್ವದ ಕೃತಿ ಭರತೇಶ ವೈಭವ. ಹಾಗೆಯೇ ಕನಕದಾಸರು ಮೋಹನ ತರಂಗಿಣಿ ಎಂಬ ತಮ್ಮ ಮಹತ್ವದ ಕೃತಿನಲ್ಲಿ ಈ ಸಾಂಗತ್ಯ ಛಂದಸ್ಸನ್ನು ಬಳಸಿದ್ದಾರೆ. ನಂಜುಂಡ ಕವಿಗಳು ರಾಮನಾಥ ಚರಿತೆಯಲ್ಲಿ ಸಾಂಗತ್ಯ ಛಂದಸ್ಸನ್ನು ಬಳಸಿ ತಮ್ಮ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅಂದರೆ ಕನ್ನಡದ ಅನೇಕ ಕವಿಗಳು ತಮ್ಮ ಮಹಾಕಾವ್ಯ ಕೃತಿಗಳನ್ನು ವಿನ್ಯಾಸಗೊಳಿಸೋದಕ್ಕೆ ಸಾಂಗತ್ಯ ಛಂದಸ್ಸನ್ನು ಬಳಸಿಕೊಂಡಿರುವುದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಸಾಂಗತ್ಯ ಛಂದಸ್ಸಿನ ಕೆಲವು ಮುಖ್ಯ ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ಗಮನಿಸ್ಬೋದು. ಮುಖ್ಯವಾಗಿ ಕನ್ನಡದಲ್ಲಿ ಚಂಪು, ತ್ರಿಪದಿ, ಷಟ್ಪದಿ, ಕಂದಪದ್ಯಗಳು, ಏಳೆ, ರಗಳೆ ಇತ್ಯಾದಿ ಅನೇಕ ಬಗೆಯ ಛಂದಸ್ಸುಗಳು ಜನಪ್ರಿಯವಾಗಿದ್ದು, ಆ ಜನಪ್ರಿಯವಾಗಿದ್ದ ಎಲ್ಲ ಛಂದಸ್ಸುಗಳು ತಮ್ಮದೇ ಆದಂಥ ಮಹತ್ವದ ಪಾತ್ರವನ್ನು ಕನ್ನಡ ಸಾಹಿತ್ಯ ರಚನೆಯಲ್ಲಿ ವಹಿಸ್ತಾ ಇತ್ತು. ಅಂಥ ಕಾಲದಲ್ಲಿ ಸಾಂಗತ್ಯ ಛಂದಸ್ಸು ಒಂದು ದೇಸಿ ಛಂದಸ್ಸಾಗಿ ಮುಂಚೂಣಿಗೆ ಬಂದು ಕನ್ನಡದಲ್ಲಿ ಅದು ಬಳಕೆಯಾಗಿ ಭರತೇಶ ವೈಭವದಂಥ, ಮೋಹನ ತರಂಗಿಣಿಯಂಥ, ರಾಮನಾಥ ಚರಿತೆಯಂಥ ಅನೇಕ ಮಹತ್ವದ ಕೃತಿಗಳು ರಚನೆಯಾಗಿರುವುದು ಸಾಂಗತ್ಯ ಛಂದಸ್ಸಿನ ಒಂದು ಹಿರಿಮೆ, ಅದರ ಹೆಚ್ಚುಗಾರಿಕೆ. ಇದು ಅಂಶಗಣ ಕೇಂದ್ರಿತವಾದ ದೇಸಿ ಛಂದಸ್ಸು ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಬಹಳ ಮುಖ್ಯವಾದಂಥ ಅಂಶ. ಈ ಛಂದಸ್ಸಿನಲ್ಲಿ ಮುಖ್ಯವಾಗಿ 4 ಸಾಲುಗಳಿರೋದು ಇರ್ತವೆ. ಒಟ್ಟು 14 ಗಣಗಳಿರ್ತವೆ. 1 ಮತ್ತು 3ನೇ ಸಾಲು ಒಂದು ಸಮನಾಗಿ ಒಂದು ರೀತಿಯಲ್ಲಿ ಇರ್ತವೆ. 2 ಮತ್ತು 4ನೇ ಸಾಲು ಮತ್ತೊಂದು ಸಮನಾಗಿ ಇರ್ತವೆ. ಅಂದರೆ 1, 3, 2, 4 ಇವುಗಳು ಸಮರೂಪದಲ್ಲಿ ಇದ್ದು ಅವುಗಳು ವಿನ್ಯಾಸಗೊಂಡಿರುವುದು ಸಾಂಗತ್ಯ ಕೃತಿಗಳ ಅಧ್ಯಯನದಿಂದ ನಮಗೆ ತಿಳಿದು ಬರ್ತದೆ. ಅಂದರೆ ಒಂದು ಲಯ, ಆ ಲಯದ ವಿನ್ಯಾಸ, ಅವುಗಳ ಓಗ ಇತ್ಯಾದಿಗಳು ಕಾವ್ಯ ರಚನೆಯ ಒಳಗಡೆ, ಮಹಾಕಾವ್ಯದ ರಚನೆಯಲ್ಲಿ ಇಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿರೋದು. ಮತ್ತು ಸಾಂಗತ್ಯ ಛಂದಸ್ಸು ಅನ್ನೋದನ್ನು, ಆ ರೀತಿಯಾದಂಥ ಒಂದು ಛಂದಸ್ಸನ್ನು ರತ್ನಾಕರನಂಥ ಕವಿಗಳು ಬಳಸಿರೋದು ಇಲ್ಲಿ ಪ್ರಧಾನವಾಗಿ ನಮಗೆ ಎದ್ದು ಕಾಣುವಂಥ ಅಂಶ. ಇಲ್ಲಿಯೇ ನಾವು ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ಗಮನಿಸಬೇಕಾಗುತ್ತೆ. ರತ್ನಾಕರ ವರ್ಣಿ ಕನ್ನಡದ ಮಹತ್ವದ ಕವಿ ಅನ್ನೋದನ್ನು ನಾವು ಆಗಲೇ ಗಮನಿಸಿದ್ವಿ. ಮತ್ತು ಅವನು ಜೈನ ಪುರಾಣಗಳ ಹಿನ್ನೆಲೆಯಲ್ಲಿ ಕಾವ್ಯ ಬರೆದವನೇ ಅನ್ನೋದನ್ನು ಕೂಡ ಗಮನಿಸಿದ್ವಿ. ಆದರೆ ಕನ್ನಡದಲ್ಲಿ ರತ್ನಾಕರ ವರ್ಣಿ ಮೊದಲನೆಯ ಜೈನ ಕವಿ ಅಲ್ಲ. ಜೈನ ಪುರಾಣಗಳನ್ನು ಒಂದು ಕಾವ್ಯದ ಪರಿಪ್ರೇಕ್ಷ್ಯಕ್ಕೆ ತಂದವನು ಅವನೇ ಮೊದಲಲ್ಲ. ಅವನಿಗಿಂತ ಮೊದಲು ಆಗಲೇ ಹೇಳಿದಂತೆ ಪಂಪ, ರನ್ನ, ಪೊನ್ನ, ಒಡ್ಡಾರಾಧನೆಯ ಕರ್ತೃ, ಶಿವಕೋಟ್ಯಾಚಾರ್ಯ ಮುಂತಾದ ಅನೇಕರು ಜೈನ ಪುರಾಣಗಳನ್ನು ಬಳಸಿ ಆ ಪುರಾಣಗಳ ಹಿನ್ನೆಲೆಯ ವಸ್ತುಗಳನ್ನು ಬಳಸಿ ಕಾವ್ಯವನ್ನು ವಿನ್ಯಾಸಗೊಳಿಸಿದ್ದು ನಮಗೆ ಗೊತ್ತಿದೆ. ಈ ರೀತಿಯಾಗಿ ಹಲವು ಕೃತಿಗಳು ಕನ್ನಡದಲ್ಲಿ ಬಂದಿದ್ದು. ಹೀಗೆ ರೂಪುಗೊಂಡು, ಅಭಿವ್ಯಕ್ತಿಗೊಂಡು, ವಿನ್ಯಾಸಗೊಂಡು ಬಂದಿದ್ದಂಥ ಕೃತಿಗಳು ಅವನ ಮೇಲೆ ಪ್ರಭಾವವನ್ನು ಬೀರಿದವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ರತ್ನಾಕರ ವರ್ಣಿಯ ಮೇಲೆ ಪ್ರಭಾವ ಬೀರೋದು ಪಂಪ. ವಿಶೇಷವಾಗಿ ಪಂಪನ ಆದಿಪುರಾಣ ಅನ್ನೋದು ಹೆಚ್ಚು ಪ್ರಭಾವ ಬೀರಿದೆ. ಹೆಚ್ಚು ಕಡಿಮೆ ಆದಿಪುರಾಣದ ವಸ್ತು ಮತ್ತು ಭರತೇಶ ವೈಭವದ ವಸ್ತು ಎರಡೂ ಕೂಡ ಒಂದು ಅಂದರೆ ಪಂಪನ ಆದಿಪುರಾಣ ವಿನ್ಯಾಸಗೊಂಡಿರೋದು ಜೈನ ಪುರಾಣಗಳಲ್ಲಿ ಬರುವ ಮೊದಲನೇ ತೀರ್ಥಂಕರ ಆದಿನಾಥ ಮತ್ತು ಅವನ ಮಗ ಭರತ ಬಾಹುಬಲಿಯರ ಕತೆ. ಅದೇ ಕಥೆಯೇ ಭರತೇಶ ವೈಭವದಲ್ಲಿಯೂ ಕೂಡ ಪ್ರಧಾನವಾಗಿರೋದ್ರಿಂದ ಈ ಎರಡು ಕಾವ್ಯ ಕೃತಿಗಳ ವಸ್ತು ಒಂದೇ ಆಗಿರೋದ್ರಿಂದ ಎರಡರ ನಡುವೆ ಹೆಚ್ಚು ಸಾಮ್ಯವಾದ ಅಂಶಗಳು ಕಂಡುಬರ್ತವೆ. ವಿಶೇಷವಾಗಿ ಆದಿಪುರಾಣದಿಂದ ಅಂದರೆ ಪಂಪನಿಂದ ಕವಿ ರತ್ನಾಕರ ವರ್ಣಿ ಹೆಚ್ಚು
ಪ್ರಭಾವಿತವಾಗಿ ಇರುವ ಅಂಶ ನಮಗೆ ಗೋಚರಿಸುತ್ತೆ. ಆ ಪಂಪನ ಆದಿಪುರಾಣವನ್ನು ಹಾಗೆಯೇ ರತ್ನಾಕರ ವರ್ಣಿಯ ಭರತೇಶ ವೈಭವವನ್ನು ತೌಲನಿಕವಾಗಿ ಅಧ್ಯಯನ ಮಾಡಿದರೆ ಇವೆರಡು ನಡೆ ಇರುವ ಸಾಮ್ಯ ಅಂಶಗಳು ನಮಗೆ ಗೊತ್ತಾಗುತ್ತೆ. ಅಂದರೆ ಆದಿಪುರಾಣದ ಪ್ರಭಾವ, ಪಂಪನ ಪ್ರಭಾವ ರತ್ನಾಕರ ವರ್ಣಿಯ ಮೇಲೆ ಹೆಚ್ಚು ಇರೋದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ಸೊ ಹಂಗಾಗಿ ಪಂಪ ಕೂಡ ತನ್ನ ಆದಿಪುರಾಣದಲ್ಲಿ ಜೈನ ಧರ್ಮದ ವಿಚಾರಧಾರೆಯನ್ನು ಮುಂಚೂಣಿ ತರುವ ಪ್ರಯತ್ನ ಮಾಡ್ದ. ಹಾಗೆಯೇ ರತ್ನಾಕರ ವರ್ಣಿ ಕೂಡ ಜೈನ ಧರ್ಮದ ವಿಚಾರಗಳನ್ನು ಮುಂಚೂಣಿಗೆ ತರೋದಕ್ಕೆ ಪ್ರಯತ್ನ ಮಾಡ್ದ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಂಶ ಮತ್ತು ಒಂದು ವ್ಯತ್ಯಾಸ ಇಬ್ಬರ ನಡುವೆ ಅಂದರೆ, ಪಂಪನಿಗೆ ಆದಿಪುರಾಣದ ನಾಯಕ ಪ್ರಥಮ ತೀರ್ಥಂಕರ ಆದಿನಾಥ ಅಥವಾ ವೃಷಭದೇವ ಆಗಿದ್ದರೆ, ತೀರ್ಥಂಕರ ನಾಯಕನಾದರೆ ರತ್ನಾಕರ ವರ್ಣಿಗೆ ಚಕ್ರವರ್ತಿಯಾದ ಭರತನೇ ಕಾವ್ಯದ ನಾಯಕ. ನಾನು ಆಗಲೇ ಹೇಳ್ದಂಗೆ ಭರತೇಶ ವೈಭವ ಒಂದು ದಿಗ್ವಿಜಯದ, ಯುದ್ಧದ, ಒಂದು ಗೆಲುವಿನ ವಿಜಯೋತ್ಸವಗಳ ಒಂದು ಕಾವ್ಯಕೃತಿ, ದಿಗ್ವಿಜಯದ ಕಾವ್ಯಕೃತಿ. ಮತ್ತು ಪಂಪನದು ಆದಿತೀರ್ಥಂಕರನ ಒಂದು ಯೋಗಿಕವಾದಂಥ ಒಂದು ಸಾಧನೆಯ, ಒಂದು ಮೋಕ್ಷ ಮಾರ್ಗದ ಅನ್ವೇಷಣೆಯ ಕೃತಿ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಇವೆರಡು ನಡುವೆ ಇರುವ ಈ ಮುಖ್ಯ ಸಾಮ್ಯ ಅಂಶಗಳು, ಭಿನ್ನ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಮುಂದುವರೆದು ನಾವು ಮತ್ತು ಕೆಲವು ಅಂಶಗಳನ್ನು ನೋಡೋದಾದರೆ, ಭರತೇಶ ವೈಭವದ ವಸ್ತು ಭೋಗ ಮತ್ತು ಯೋಗ ತತ್ವಗಳ ಸಮನ್ವಯದ ವಿಚಾರವಾಗಿ ಕಾಣಿಸುತ್ತೆ. ಅಂದರೆ ಭರತ ಭೋಗಿಯೂ ಹೌದು ಮತ್ತು ಅವನು ಯೋಗಿಯೂ ಹೌದು. ಭೋಗಿ ಅಂತಾದರೆ ಅವನು ಸಕಲ ಸಾಮ್ರಾಜ್ಯವನ್ನು ಅನುಭವಿಸುವನು, ಅದರ ಸುಖ ಸಂತೋಷಗಳನ್ನು ಅನುಭವಿಸುವವನು. ಸಾಲದೆ ಅವನಿಗೆ 96,000 ಪತ್ನಿಯರು, ಪ್ರೇಯಸಿಯರು ಇರುವವನು. ಎಲ್ಲ ಸುಖಗಳನ್ನು ಅನುಭವಿಸುತ್ತಾ ಈ ಜೀವನವನ್ನು ಆತ್ಯಂತಿಕ ನೆಲೆಯಲ್ಲಿ ಅನುಭವಿಸುವನು. ಮತ್ತು ಅದೇ ಭರತ ಅಷ್ಟೆಲ್ಲ ಅನುಭವಿಸಿದಾಗಿಯೂ ಕೂಡ ಅವನಿಗೆ ಯಾವ ಭೋಗದ ಹಂಗೂ ಇಲ್ಲದಂತೆ ಪರಮ ಯೋಗಿಯಾಗಿಯೂ ಇರುವವನು. ಆ ರೀತಿಯಾದಂಥ ಒಂದು ಸಂಯೋಜನೆ ಭರತನಲ್ಲಿ ಕಾಣಿಸುವ ಪ್ರಯತ್ನವನ್ನು ಕವಿ ರತ್ನಾಕರ ವರ್ಣಿ ಮಾಡಿದ್ದಾನೆ. ಅದನ್ನೇ ತನ್ನ ಕಾವ್ಯದ ಆಶಯವಾಗಿ ಭೋಗ ಯೋಗದ ಸಮನ್ವಯ ಅನ್ನುವ ಮಾತನ್ನು ಕವಿ ತಾನೇ ಹೇಳ್ಕೊಂಡಿದ್ದಾನೆ. ಸೊ ಇದನ್ನು ರತ್ನಾಕರ ವರ್ಣಿಯ ಕವಿಯ ಮಾತಿನಲ್ಲಿ ಹೇಳೋದಾದರೆ, ಭರತ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವ ಮಾತು ಹೇಳ್ತಾನೆ. ಇದನ್ನೇ ಭೋಗ ಮತ್ತು ಯೋಗ ತತ್ವಗಳ ಸಮನ್ವಯದ ಸಮೀಕರಣವನ್ನು ಕೂಡ ಹೇಳ್ತಾನೆ. ಹಾಗೆಯೇ ಇಲ್ಲಿ ದೇಹ ಮತ್ತು ಆತ್ಮಗಳ ವಿಚಾರಗಳಿದ್ದಾವೆ. ಅಂದರೆ ಭೋಗ ಅನ್ನೋದು ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಯೋಗ ಅನ್ನೋದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಈ ದೇಹ ಮತ್ತು ಆತ್ಮಗಳ ಸಮೀಕರಣ, ಭೋಗ ಯೋಗಗಳ ಸಮೀಕರಣ ಈ ಕೃತಿಯ ಬಹಳ ಮುಖ್ಯವಾದಂಥ ಒಂದು ತಾತ್ವಿಕವಾದಂಥ ಅಂಶ. ಇದನ್ನು ನಾವು ಗಮನಿಸಬೇಕಿರೋದು ಇಲ್ಲಿ ಪ್ರಧಾನವಾಗಿ ಇರುತ್ತೆ. ಸೊ ಈ ಯೋಗ ಭೋಗ ಮತ್ತು ದೇಹ ಆತ್ಮಗಳ ವಿಚಾರಗಳೇ ಜೈನ ಧರ್ಮದ ಮುಖ್ಯ ತಿರುಳು ಕೂಡ ಆಗಿರೋದ್ರಿಂದ ಅಂಥ ವಿಚಾರಗಳನ್ನು ಪ್ರತಿಪಾದಿಸುವ ಈ ಕೃತಿ ಭರತೇಶ ವೈಭವ ಜೈನ ಧರ್ಮದ ತಾತ್ವಿಕತೆಯನ್ನು ಕಟ್ಟಿಕೊಡುವ ಒಂದು ಪ್ರಧಾನವಾದಂಥ ಒಂದು ಕಾವ್ಯಕೃತಿ ಕೂಡ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗ ಮುಂದುವರೆದು ನಾವು ಬರೋದಾದರೆ, ನಮಗೆ ಪಠ್ಯವಾಗಿರುವ ಒಂದು ಪದ್ಯ ಭಾಗ ನೃಪಾಲನ ಗರ್ವ ಸೋರ್ದುದು ಅನ್ನೋದು. ಸೊ ಈ ಪದ್ಯ ಭಾಗದ ಆಶಯವನ್ನು ನಾನು ಮೊದಲು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ನಂತರದಲ್ಲಿ ಅದರ ಸಾಂದರ್ಭಿಕ ವಿಚಾರಗಳನ್ನು, ಅದರ ಮಹತ್ವವನ್ನು ತಿಳಿಬೋದು. ಪ್ರಸ್ತುತ ಪದ್ಯ ಭಾಗದ ಆಶಯವನ್ನು ಗಮನಿಸಿ ಹೇಳೋದಾದರೆ, ಈ ಪದ್ಯ ಭಾಗದಲ್ಲಿ ನಾನು ಎಂಬ ಅಂಶ ಕಂಡುಬರುತ್ತೆ. ಈ ನಾನು ಅನ್ನೋದು ಅಹಂಕಾರ ಅನ್ನುವುದರ ಸೂಚಕವಾಗಿದೆ. ಅಂದರೆ ಇಂಗ್ಲೀಷ್ನಲ್ಲಿ ಯಾವುದನ್ನು ಈಗೋ
ಅಹಂ, ನಾನು, ನಾನೇ ಅನ್ನೋ ಒಂದು ಕಲ್ಪನೆ ಇದೆಯೋ ಅದನ್ನು ಬಿಂಬಿಸುವುದು. ಇವತ್ತು ಇಡೀ ಜಗತ್ತನ್ನು ಕಾಡಿಸುತ್ತಿರುವ ಒಂದು ರೋಗವಾಗಿ ಕಾಣಿಸುತ್ತಿರುವ ಅಂಶವೇ ಈ ಈಗೋ ಎನ್ನುವುದು, ಅಹಂಕಾರ ಎನ್ನುವುದು, ನಾನು ಎನ್ನುವುದು. ಭರತ ಕೂಡ ಷಟ್ಖಂಡಗಳನ್ನು ಗೆದ್ದು ನಾನೇ ಈ ಜಗತ್ತಿನ ಪರಮ ಪ್ರಪ್ರಥಮ ಚಕ್ರಾಧಿಪತಿ ಎನ್ನುವ ಅಹಂನಲ್ಲಿದ್ದ. ಅದೇ ಅಹಂನಿಂದನೇ ಅವನು ವೃಷಭಾಚಲಕ್ಕೆ ತನ್ನ ಶಾಸನವನ್ನು ಕೆತ್ತಿಸಲು ಬಂದ. ಆದರೆ ಅಲ್ಲಿಗೆ ಬರುವ ಹೊತ್ತಿಗೆ ಈ ಮೊದಲೇ ಎಷ್ಟೋ ಜನ ಚಕ್ರಾಧಿಪತಿಗಳು ಆಗಿ ಹೋಗಿದ್ದರು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಗೆಲುವಿನ ದಿಗ್ವಿಜಯದ ಶಾಸನಗಳನ್ನು ಕೆತ್ತಿಸಿ ಹೋಗಿದ್ದರು. ಅವರು ಕೆತ್ತಿಸಿದ್ದ ಶಾಸನಗಳು ಎಷ್ಟಿದ್ವು ಅಂದರೆ, ಭರತನಿಗೆ ತನ್ನ ಶಾಸನ ಕೆತ್ತಿಸೋದಕ್ಕೆ ಬೇಕಾದ ಜಾಗವೇ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ಒಂದು ಕಿರು ಬೆರಳನ್ನು ಅಲ್ಲಿ ಇಟ್ಟು ಒಂದು ಶಾಸನವನ್ನು ಕೆತ್ತಿಸೋದಕ್ಕೂ ಕೂಡ ಜಾಗ ಇಲ್ಲ. ಅದಕ್ಕೆ ಬರೆಯಲು ಬೆರಳಿಡಲು ತಾಣವಿಲ್ಲದಷ್ಟು ಜಾಗವೂ ಕೂಡ ಇಲ್ಲದೆ ಅದು ಭರ್ತಿಯಾಗಿ ಹೋಗಿತ್ತು. ಅದನ್ನು ಕಂಡಂತಹ, ಅದನ್ನು ನೋಡಿದಂತಹ ಭರತನ ಗರ್ವ ಕ್ಷಣಾರ್ಧದಲ್ಲಿ ಸೋರಿ ಹೋಗ್ಬಿಡುತ್ತೆ. ಅದೇನೇ ಈ ಪದ್ಯದ ಶೀರ್ಷಿಕೆಯ ಭಾಗವಾಗಿ ಬಂದಿರೋದು, ನೃಪಾಲನ ಗರ್ವ ಸೋರ್ದುದು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾನೆ. ಅಂದರೆ ನಾನೇ ಪ್ರಥಮ ಚಕ್ರವರ್ತಿ ಅಂತ ಅಂದುಕೊಂಡು ಬಹಳ ಗರ್ವದಿಂದ, ಗರ್ವ ಪರ್ವತವನ್ನೇ ಏರಿ ಬರುವಂತೆ ಬಹಳ ಉತ್ಸಾಹದಲ್ಲಿ ಭರತ ವೃಷಭಾಚಲಕ್ಕೆ ಬರ್ತಾನೆ. ಬಂದು ನೋಡಿದರೆ ಈಗಾಗಲೇ ಎಷ್ಟೋ ಜನ ಆಗಿ ಹೋಗಿ, ಕಾಲಾಂತರದಲ್ಲಿ ಆಗಿ ಹೋಗಿ ಆ ಎಲ್ಲ ರಾಜರುಗಳು ಕೆತ್ತಿಸಿ ಶಾಸನಗಳು ಭರ್ತಿಯಾಗಿ ಹೋಗಿದ್ವು. ಇವನಿಗೊಂದು ಚೂರು ಕೂಡ ಜಾಗ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಯಾವುದಕ್ಕೂ ಕೂಡ ನಾನೇ ಎನ್ನುವ ಅಹಂಕಾರ ಅನ್ನೋದು ಒಳ್ಳೆಯದಲ್ಲ. ನನಗಿಂತ ಮೊದಲು ಎಷ್ಟೋ ಜನ ನಮ್ಮನ್ನು ಮೀರಿಸುವ ಯೋಧರಾಗಿ ಹೋಗಿರಬಹುದು. ನಮ್ಮ ನಂತರವೂ ಕೂಡ ಎಷ್ಟೋ ಜನ ಯೋಧರು ಬರಬಹುದು. ಹಾಗಾಗಿ ನಾನೇ ಸರ್ವಶ್ರೇಷ್ಠ ಯೋಧ, ಸರ್ವಶ್ರೇಷ್ಠ ಚಕ್ರಾಧಿಪತಿ. ಈ ಶ್ರೇಷ್ಠತೆಯ ವ್ಯಸನವನ್ನು ಅಹಮ್ಮಾಗಿ ಮಾಡಿಕೊಂಡು ಬೀರುವುದು ಒಳಿತಲ್ಲ. ಅದು ಭರತನಿಗಾಗಿರಬಹುದು, ಅಥವಾ ಬಡ ಬೋರೇಗೌಡನಿಗಾಗಿರಬಹುದು, ಪೂರ್ವ ಕಾಲದಲ್ಲಾಗಿರಬಹುದು, ವರ್ತಮಾನ ಕಾಲದಲ್ಲಾಗಿರಬಹುದು, ಭವಿಷ್ಯತ್ತಿನಲ್ಲಾಗಿರಬಹುದು. ಯಾವುದೇ ಕಾಲದಲ್ಲಿಯೂ ಕೂಡ ನಾನು ಎಂದು ಬೀಗಿದವರು ಈ ಲೋಕದಲ್ಲಿ ಯಾರೂ ಉಳಿದಿಲ್ಲ. ನಾವು ಭರತನಂತೆ ಅಹಂಕಾರದಲ್ಲಿ ಬೀಗಿದ ಮತ್ತೊಬ್ಬ ದೊರೆ ದುರ್ಯೋಧನ. ನಾನು ನೆಲಕ್ಕಾಗಿ ಬದುಕುತ್ತಿಲ್ಲ, ನಾನು ಛಲಕ್ಕಾಗಿ ಬದುಕುತ್ತೇನೆ ಎಂದು ಅಹಂಕಾರದಿಂದ ಮೆರೆದ ದುರ್ಯೋಧನ ಕೊನೆಗೆ ಯುದ್ಧದಲ್ಲಿ ಸೋತು ಮಕಾಡೆಯಾಗಿ ಮಲಗಿ ಪ್ರಾಣವನ್ನು ಬಿಡ್ತಾನೆ. ಅದರ ಅಹಂಕಾರ ಅನ್ನೋದು ಯಾರನ್ನು ಕೂಡ ಉಳಿಸುವುದಿಲ್ಲ. ಅಂದರೆ ಒಟ್ಟು ಈ ಪದ್ಯಭಾಗದ ಒಂದಂಶದ ನೀತಿ ತತ್ವ ವಿಚಾರ ಅಂದರೆ, ಅತಿಯಾದ ಅಹಂಕಾರ ಅಥವಾ ಅಹಂಕಾರ ಯಾರಿಗೂ ಒಳ್ಳೆಯದಲ್ಲ ಅನ್ನೋದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಮತ್ತು ದಿಗ್ವಿಜಯದ ಕೊನೆಯಲ್ಲಿ ಶಾಸನ ಕೆತ್ತಿಸುವ ಬಯಕೆ ಹೊತ್ತು ಬರ್ತಾನೆ. ಬಂದರೆ ಆಗಲೇ ಹೇಳಿದಂತೆ ಅಲ್ಲಿ